ವಿಶೇಷ ಸಭೆ ರಾಜ್ಯಾಧ್ಯಕ್ಷರು ಮತ್ತು ಯಡಿಯೂರಪ್ಪರ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಒಂದು ಸಂಘಟನಾತ್ಮಕವಾಗಿರುವಂತಹ ಸಭೆಯನ್ನು ಇವತ್ತು ಕರೆದಿದ್ರು. ಬಹಳ ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನ ಮಾಡಿದ್ದಾರೆ. ಬನ ಬಡದಾಟದ ಬಗ್ಗೆ ಇಲ್ಲಿ ಚರ್ಚೆ ಆಗಲಿ, ಅದಕ್ಕೆ ಆಸ್ಪದವಾಗಲಿ ಯಾವುದೇ ರೀತಿಯಿಂದ ಇರಲಿಲ್ಲ. ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ ಅವರು, ಅದೇ ರೀತಿಯಾಗಿ ಬಿ.ಎಸ್. ಯಡಿಯೂರಪ್ಪನವರು, ಪರಾಜಿತ ಅಭ್ಯರ್ಥಿಗಳದ್ದು, ಅದೇ ರೀತಿಯಾಗಿ ಮಾಜಿ ಸಚಿವರು, ಮಾಜಿ ಶಾಸಕರ ಎಲ್ಲರ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಇವತ್ತು ಸಭೆಯಲ್ಲಿ ಏನಾಯಿತು ಅಂತ ಕೇಳಿ ತಿಳ್ಕೊಳ್ಳೋಣ. ಈಗ ನಮ್ಮ ಜೊತೆ ಇರುವಂಥವ್ರು ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರು. ಸರ್, ಸಭೆಯಲ್ಲಿ ಏನಾಯಿತು ಸರ್? ಏನೇನು ಚರ್ಚೆ ಆಯಿತು? ಮೇಡಮ್, ಇವತ್ತು ವಿಶೇಷ ಸಭೆ ರಾಜ್ಯಾಧ್ಯಕ್ಷರು ಮತ್ತು ಯಡಿಯೂರಪ್ಪರ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಯಾರು ಸೋತಿರುವಂಥ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿರುವಂಥವರು ಮತ್ತು ಅವರಿಗೆ ಹೊಸ ಧೈರ್ಯ ತುಂಬಿ ಬರುವಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ನಡೀತಾ ಇದೆ. ಅದಕ್ಕೆ ಮತ್ತೆ ಗೆಲ್ಲಲಿಕ್ಕೆ ಎದೆಗುಂದದೇ ನೀವು ಕಾರ್ಯಪ್ರವೃತ್ತಿ ಆಗಬೇಕು ಅನ್ನುವಂಥದ್ದನ್ನು ಒಂದು ಸಂಘಟನಾತ್ಮಕವಾಗಿರುವಂಥ ಸಭೆಯನ್ನು ಇವತ್ತು ಕರೆದಿದ್ದರು. ಭಾಳ ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನ ಮಾಡಿದ್ದಾರೆ. ಯಾವುದೇ ರೀತಿಯಿಂದ ಒಂದು ಅಪಸ್ವರ ಬರಲಾರ್ದೇ ಅದನ್ನು ಬರುವಂಥ ದಿವಸದಲ್ಲಿ ನಾವು ಚಾಚು ತಪ್ಪದೆ ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹಿರಿಯರಾಗಿರುವಂಥ ಯಡಿಯೂರಪ್ಪನವರು, ಇವತ್ತು 83 ವರ್ಷದ ಹಿರಿಯರಾಗಿರುವಂಥವರು, ನೀವು ಯಾವುದೇ ಜಿಲ್ಲೆಗೆ ಕರೆದರೂ ಸಹಿತ ಸಂಘಟನೆ ಸಲುವಾಗಿ ನಾನು ಸದಾ ನಿಮ್ಮೊಂದಿಗೆ ಬರ್ತೇನೆ, ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಮಾತನ್ನು ಹೇಳುವಂಥದ್ದು. ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಿದಂತಾಗಿದೆ. ಅದೇ ರೀತಿಯಾಗಿ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೆ ಏರ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತಾ? ಯಾವುದೇ ರೀತಿಯಿಂದ ಬಣ ಬಡಿದಾಟದ ಬಗ್ಗೆ ಇಲ್ಲಿ ಚರ್ಚೆ ಆಗಲಿ, ಅದಕ್ಕೆ ಆಸ್ಪದವಾಗಲಿ ಯಾವುದೇ ರೀತಿಯಿಂದ ಇರಲಿಲ್ಲ. ಅದಕ್ಕೆ ಏನೇ ಇದ್ದರೂ ಸಹಿತ ಎರಡೂ ಕಡೆಯವರಿಗೆ ಮೇಲಿನ ರಾಷ್ಟ್ರೀಯ ನಾಯಕರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದಾಗಿ ಒಟ್ಟಾಗಿ ಹೋಗಬೇಕನ್ನುವಂಥದ್ದನ್ನು ಅವ್ರು ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮುಂಬರುವಂಥ ದಿವಸದಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇಡೀ ರಾಜ್ಯದಿಂದ ಪ್ರವಾಸ ಮಾಡ್ತಾಯಿದ್ದಾರೆ. ಅವರನ್ನೇ ಮುಂದುವರಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ಅವರೊಬ್ಬರು ಯುವಕರಾಗಿರೋದ್ರಿಂದ ಮತ್ತು ಯಡಿಯೂರಪ್ಪನವರ ಆಶೀರ್ವಾದ, ಅವ್ರ ಮಾರ್ಗದರ್ಶನ ಇರ್ತಾ ಇರೋದ್ರಿಂದ ಅವರು ಮುಂದುವರಿತಾರೆ ಮತ್ತು ಅವ್ರ ನೇತೃತ್ವದಲ್ಲಿ ಬರುವಂಥ ಚುನಾವಣೆಗಳು ನಡೀತಾ ಇದೆ. ಅದೇ ರೀತಿಯಾಗಿ TP-ZP ವಿಚಾರಕ್ಕೂ ಕೂಡ ಇವತ್ತು ಸಭೆ ಆಯಿತು. ಅದೇ ರೀತಿಯಾಗಿ ಏನು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಆಂತರಿಕ ಚುನಾವಣೆ ಇರುತ್ತೆ ಅಂತ ಕೂಡ ಆ ಉದ್ದೇಶವಾಗಿ ಕೂಡ ಈ ಒಂದು ಸಭೆಯನ್ನು ಮಾಡಿದ್ದಾರೆ. ಎಷ್ಟು ದಿನ ಮಾಜಿ ಶಾಸಕರು, ಮಾಜಿ ಸಚಿವರನ್ನು ಕಡೆಗಣಿಸ್ತಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೇನಾದರೂ ಮಾಡಿದ್ರಾ ಅಂತ? ಇಲ್ಲ, ಭಾಳಷ್ಟು ಅವರು ರಾಜ್ಯಾಧ್ಯಕ್ಷರ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಎಲೆಕ್ಷನ್ ಬಂತು, ಲೋಕಸಭಾ ಎಲೆಕ್ಷನ್ನು, ಹೋರಾಟಗಳು, ಮೋಡಾ ಎಲೆಕ್ಷನ್ನು, ಪಾದಯಾತ್ರೆ, ಇಂಥ ಒಂದರ ಮೇಲೆ ಒಂದು ಹೋರಾಟಗಳು ಬಂದಿರುವಂಥ ಹಿನ್ನೆಲೆಯಲ್ಲಿ ಅಷ್ಟನ್ನು ಕೂಡಿಸಿ ಮಾತಾಡುವಂಥದ್ದು ಆಗಿರಲಿಲ್ಲ. ಆದರೆ ಭಾಳ ದಿವಸದಿಂದ ಕರಿಬೇಕು ಅನ್ನೋಂಥ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಒಬ್ಬರು ಹಿರಿಯರಾಗಿ. ಮತ್ತು ಅವರೂ ಸಹಿತ ಇದಕ್ಕೆ ಇವತ್ತು ಸಂದರ್ಭ ಕೂಡಿ ಬಂದಿದೆ. ಅದ್ರ ಸಲುವಾಗಿ ಅವರು ಎಲ್ಲರೂ ಕರೆದು ಮಾತಾಡಿಸಿ, ನಾನು ಸದಾ ನಿಮ್ಮ ಜೊತೆ ಇರ್ತೇನೆ, ನಿಮ್ಮ ಜಿಲ್ಲೆಗೆ ಅಥವಾ ವೈಯಕ್ತಿಕವಾಗಿ ನಿಮ್ಗೆ ಏನೇ ಬೇಕಾದರೂ ಸಹಿತ ನಾನು ಅವೈಲೇಬಲ್ ಇರ್ತೇನೆ, ನಾನು ಬಂದು ಭೇಟಿಯಾಗಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದರಿಂದ ಯಾವುದೇ ಬನ ಬಡಿದಾಟ ಆಗಲಾರ್ದೇ ಬರುವಂಥ ದಿವಸದಲ್ಲಿ ಎರಡೂ ಬಣಗಳು ಒಂದಾಗಿ ಒಟ್ಟಾಗಿ 2028 ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ. ಇದಿಷ್ಟು ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.